ನಾವು ತಿಂದ ಊಟ ಹೊಟ್ಟೆಗೆ ಹೋಗುವ ಮುನ್ನವೇ ನಮ್ಮ ಬಾಯಿಯಲ್ಲಿ ಅಂದರೆ ಮೌತ್ನಲ್ಲಿ ಒಂದು ದೊಡ್ಡ ಮ್ಯಾಜಿಕ್ ಶುರುವಾಗುತ್ತೆ. ಖಂಡಿತ. ಇದು ನಮ್ಮ ಊಟದ ಪ್ರಯಾಣದ ಫುಡ್ ಟ್ರೈನ್ನ ಮೊದಲ ನಿಲ್ದಾಣ ಅಲ್ವಾ? ಹೌದು ಹೌದು. ಈ ಬಾಯಿ ಅನ್ನೋದು ಸುಮ್ನೆ ಊಟ ಒಳಗೆ ಹಾಕಿಕೊಳ್ಳುವ ಜಾಗ ಅಲ್ಲ, ಅದೊಂದು ಬಿಡುವಿಲ್ಲದ ಅಡುಗೆ ಮನೆ ಇದ್ದ ಹಾಗೆ. ನಿಜ. ನಾವು ಊಟ ನುಂಗುವ ಮುಂಚೆನೇ ಆ ಡೈಜೆಷನ್ ಬಾಯಿಂದಲೇ ಶುರುವಾಗುತ್ತೆ. ಅಂದರೆ ಈಗ ನಮ್ಮ ಮನೆಯಲ್ಲಿ ದೋಸೆ ಮಾಡುವಾಗ ಅಕ್ಕಿ ಮತ್ತೆ ಉದ್ದಿನಬೇಳೆ ರುಬ್ಬಿ ಹಿಟ್ಟು ಮಾಡ್ತೀವಲ್ಲ, ಅದೇ ತರಹ ಬಾಯಿಯಲ್ಲೇ ಊಟ ರುಬ್ಬುವ ಕೆಲ್ಸ ಶುರುವಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಬಾಯಿಯಲ್ಲಿರುವ ಸಲೈವ. ಕರೆಕ್ಟ್. ಈ ಸಲೈವ ಊಟಕ್ಕೆ ಸೇರಿ ಆ ದೋಸೆ ಹಿಟ್ಟಿಗೆ ನೀರು ಹಾಕಿದ ಹಾಗೆ ಮೃದು ಮಾಡುತ್ತೆ. ಓಹೋ. ಆದ್ರೆ ಸಲೈವ ಕೇವಲ ನೀರಲ್ಲ, ಅದರಲ್ಲಿ ಕಣ್ಣಿಗೆ ಕಾಣದ ಸಣ್ಣ ಸಣ್ಣ ರಾಸಾಯನಿಕ ಕತ್ತರಿಗಳಿರುತ್ತವೆ. ವಾವ್! ರಾಸಾಯನಿಕ ಕತ್ತರಿಗಳ? ಹೌದು. ಇವು ನಾವು ತಿಂದ ಊಟವನ್ನು ಒಡೆದು ಅದರಲ್ಲಿರುವ ಶಕ್ತಿಯನ್ನು ಬಿಡುಗಡೆ ಮಾಡ್ತವೆ. ಇದರಿಂದ ಊಟ ಸುಲಭವಾಗಿ ಕರಗಲು ಶುರುವಾಗುತ್ತೆ. ವಾವ್! ಸಲೈವಾದಲ್ಲಿ ಇಷ್ಟೆಲ್ಲ ಕೆಲ್ಸ ನಡೆಯುತ್ತಾ? ಇನ್ನು ಈ ಅಡುಗೆ ಮನೆಯಲ್ಲಿರುವ ಹಲ್ಲುಗಳ ಬಗ್ಗೆ ನೋಡೋಣ. ಬಾಯಲ್ಲಿರುವ ಎಲ್ಲಾ ಹಲ್ಲುಗಳು ಒಂದೇ ತರಹ ಇರಲ್ಲ ಅಲ್ವಾ? ಪ್ರತಿಯೊಂದು ಗುಂಪಿಗೂ ಬೇರೆ ಬೇರೆ ಕೆಲ್ಸ ಇರುತ್ತೆ. ಖಂಡಿತ. ಉದಾಹರಣೆಗೆ ಸೇಬು ಅಥವಾ ಸೀಬೆಕಾಯಿ ಕಚ್ಚುವಾಗ ಮುಂದಿನ ಹಲ್ಲುಗಳನ್ನು ಬಳಸ್ತೀವಲ್ವಾ? ಆ ಮುಂದಿನ ಹಲ್ಲುಗಳಿಗೆ ಇನ್ಸೈಸರ್ಸ್ ಅಂತಾರೆ. ಓ, ಇನ್ಸೈಸರ್ಸ್ ಅಂದ್ರೆ ಅವು ಚಾಕು ತರಹ ಕೆಲಸ ಮಾಡ್ತವೆ ಅನ್ಬಹುದು. ಹೌದು. ಆಮೇಲೆ ಕೆನೈನ್ಸ್ ಅನ್ನೋ ಸ್ವಲ್ಪ ಚೂಪಾದ ಹಲ್ಲುಗಳಿರ್ತವೆ. ಕಬ್ಬು ಜಗ್ಯುವಾಗ ಅಥವಾ ಗಟ್ಟಿಯಾದನ್ನು ಹರಿಯಲು ಇವು ಸಹಾಯ ಮಾಡ್ತವೆ. ಓಕೆ. ಕೊನೆಯದಾಗಿ ಹಿಂದಿರುವ ದೊಡ್ಡ ಹಲ್ಲುಗಳು, ಅವೇ ಪ್ರೀಮೋಲಾರ್ಸ್ ಮತ್ತು ಮೋಲಾರ್ಸ್ ಅಲ್ವಾ? ಕರೆಕ್ಟ್. ಕಡಲೆಕಾಯಿ, ಚಕ್ಕಲಿ ತರಹದ ಗಟ್ಟಿಯಾದ ಊಟವನ್ನು ಪುಡಿ ಮಾಡಿ ಪೇಸ್ಟ್ ಮಾಡಲು ಇವು ಸಹಾಯ ಮಾಡ್ತವೆ. ಅಂದ್ರೆ ನಮ್ಮ ಹಳ್ಳಿಯ ಕಡೆ ಇರುವ ಅಮ್ಮಿಕಲ್ಲು ಅಥವಾ ರುಬ್ಬುವ ಕಲ್ಲಿನ ಹಾಗೆ ಕೆಲಸ ಮಾಡ್ತವೆ. ಹೌದು ಹೌದು. ಇದೆಲ್ಲ ಆದ್ಮೇಲೆ ಈ ಊಟವನ್ನು ಹಿಂದಕ್ಕೆ ತೊಳ್ಳಲು ಒಂದು ಬಲವಾದ ಮಸಲ್ ಬೇಕು. ಅದೇ ನಮ್ಮ ಟಂಗ್. ಈ ಟಂಗ್ ಸುಮ್ನೆ ಊಟವನ್ನು ಅತ್ತಿತ್ತ ಸರಿಸುವುದಲ್ಲದೆ ಅದರಲ್ಲಿರುವ ಟೇಸ್ಟ್ ಬಡ್ಸ್ ನಮಗೆ ರುಚಿಯನ್ನು ಕೂಡ ತಿಳಿಸ್ತವೆ ಅಲ್ವಾ? ನಿಜ. ಜಾಮೂನ್ ತಿಂದ್ರೆ ಸಿಹಿ, ಉಪ್ಪಿನಕಾಯಿ ತಿಂದ್ರೆ ಹುಳಿ ಅಂತ ಈ ಲೈವ್ ಡಿಟೆಕ್ಟಿವ್ಗಳಾದ ಟೇಸ್ಟ್ ಬಡ್ಸ್ ತಕ್ಷಣ ಹೇಳ್ಬಿಡ್ತವೆ. ಆಮೇಲೆ ಈ ಟಂಗ್ ಊಟವನ್ನು ಎಲ್ಲ ಕಡೆ ತಿರುಗಿಸಿ ಸಲೈವಾ ಜೊತೆ ಸೇರಿಸಿ ಒಂದು ಮೃದುವಾದ ಉಂಡೆ ಮಾಡುತ್ತೆ. ಇದನ್ನೇ ಬೋಲಸ್ ಅಂತ ಕರೆಯೋದು. ಕರೆಕ್ಟ್. ಆದ್ರೆ ಇಲ್ಲೇ ಒಂದು ದೊಡ್ಡ ಅಪಾಯ ಇರೋದು. ಅಜ್ಜಿ ತಾತ ಊಟ ಮಾಡುವಾಗ ಓಡ್ಬಾರ್ದು, ಟಿವಿ ನೋಡ್ತಾ ನಗ್ಬಾರ್ದು ಅಂತ ಬೈತಾರಲ್ಲ, ಅದೇನಾ? ಹೌದೌದು. ಅದಕ್ಕೆ ಒಂದು ಬಹಳ ಮುಖ್ಯವಾದ ವೈಜ್ಞಾನಿಕ ಕಾರಣ ಇದೆ. ನಮ್ಮ ಗಂಟಲ್ನಲ್ಲಿ 2 ದಾರಿಗಳಿವೆ. ಓಕೆ. ಒಂದು ಊಟ ಹೋಗುವ ಫುಡ್ ಪೈಪ್, ಇನ್ನೊಂದು ಗಾಳಿ ಹೋಗುವ ವಿಂಡ್ ಪೈಪ್. ನಾವು ಶಾಂತವಾಗಿ ಕುಳಿತು ತಿಂದಾಗ ಈ ಬೋಲಸ್ ಸರಿಯಾಗಿ ಫುಡ್ ಪೈಪ್ ಒಳಗೆ ಹೋಗುತ್ತೆ. ಆದ್ರೆ ನಾವು ನಗುತ್ತಾ ಓಡುತ್ತಾ ತಿಂದ್ರೆ ಈ ಊಟದ ಉಂಡೆ ಟ್ರ್ಯಾಕ್ ತಪ್ಪಿದ ರೈಲಿನ ಹಾಗೆ ವಿಂಡ್ ಪೈಪ್ ಒಳಗೆ ಸೇರಿಬಿಡುತ್ತೆ. ಖಂಡಿತ. ಆಗ ಉಸಿರಾಡಲು ಕಷ್ಟವಾಗಿ ಕೆಮ್ಮು ಬರುತ್ತೆ. ಇದನ್ನೇ ಚೋಕಿಂಗ್ ಅನ್ನೋದು. ಇದು ತುಂಬಾ ಅಪಾಯಕಾರಿ. ಅಯ್ಯೋ ಹೌದು. ಅದಕ್ಕೆ ಊಟ ಮಾಡುವಾಗ ಗಮನವಿಟ್ಟು 20-30 ಬಾರಿ ಜಗಿದು ತಿನ್ಬೇಕು. ನಿಜ. ಇನ್ನು ಇಷ್ಟೆಲ್ಲ ಕಷ್ಟಪಡುವ ನಮ್ಮ ಬಾಯನ್ನು, ಅಂದ್ರೆ ಈ ಯಂತ್ರಗಳನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಖಂಡಿತ. ಓರಲ್ ಹೈಜೀನ್ ಬಹಳ ಮುಖ್ಯ. ನಾವು ರಾತ್ರಿ ಊಟ ಆದ್ಮೇಲೆ ಬ್ರಷ್ ಮಾಡದೇ ಇದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಹಲ್ಲಿನ ಸಂಧಿಯಲ್ಲಿ ಸಿಕ್ಕಿ ಹಾಕೊಂಡಿರುವ ಸಿಹಿ ಪದಾರ್ಥಗಳನ್ನು ತಿನ್ನಲು ಸಣ್ಣ ಸಣ್ಣ ಕ್ರಿಮಿಗಳು ಅಂದ್ರೆ ಮೈಕ್ರೋಬ್ಸ್ ಬರ್ತವೆ. ಓಹೋ, ಈ ಮೈಕ್ರೋಬ್ಸ್ ಅಲ್ಲಿಯೇ ಉಳಿದು ಒಂದು ದೊಡ್ಡ ಸಾಮ್ರಾಜ್ಯ ಕಟ್ತವೆ. ಆ ಸಾಮ್ರಾಜ್ಯವೇ ಪ್ಲಾಕ್. ಪ್ಲಾಕ್. ಈ ಮೈಕ್ರೋಬ್ಸ್ ಹಲ್ಲಿನ ಮೇಲೆ ಪ್ಲಾಕ್ ಎಂಬ ಅಂಟಾದ ಪದರವನ್ನು ಮಾಡ್ತವೆ. ಆಮೇಲೆ ಅವು ಆ ಸಕ್ಕರೆಯನ್ನು ತಿಂದು ಆಸಿಡ್ ಅನ್ನು ಉತ್ಪತ್ತಿ ಮಾಡ್ತವೆ. ಅಪ್ಪಾ, ಈ ಆಸಿಡ್ ಎಷ್ಟು ಸ್ಟ್ರಾಂಗ್ ಅಂದ್ರೆ ನಮ್ಮ ದೇಹದಲ್ಲೇ ಅತಿ ಗಟ್ಟಿಯಾದ ಹಲ್ಲಿನ ಮೇಲ್ಮೈಯನ್ನು ಕೂಡ ಕರಗಿಸ್ಬಿಡುತ್ತೆ. ಹೌದು. ಆಗ ಹಲ್ಲಿನಲ್ಲಿ ರಂಧ್ರ ಬೀಳುತ್ತೆ. ಅದನ್ನೇ ನಾವು ಕ್ಯಾವಿಟಿ ಅಂತ ಕರೀತೇವೆ. ಇದು ಶುರುವಾದ್ರೆ ಸಿಕ್ಕಾಪಟ್ಟೆ ನೋವು ಬರುತ್ತೆ. ಖಂಡಿತ. ಈ ಕ್ಯಾವಿಟಿ ಬರಬಾರ್ದು ಅಂದ್ರೆ ದಿನಕ್ಕೆ 2 ಬಾರಿ ಬ್ರಷ್ ಮಾಡಬೇಕು. ಹೌದು. ಮತ್ತು ಆಗಾಗ ಡೆಂಟಿಸ್ಟ್ ಹತ್ರ ಹೋಗಿ ನಮ್ಮ ಹಲ್ಲುಗಳನ್ನ ತಪಾಸಣೆ ಮಾಡಿಸ್ತಾ ಇರಬೇಕು. ಸರಿ. ಇಂದಿನ ಚರ್ಚೆಯಲ್ಲಿ ನಮ್ಮ ಮೌತ್ ಎಂಬ ಅಡಿಗೆ ಮನೆಯಲ್ಲಿ ಹಲ್ಲುಗಳು, ಸಲೈವಾ ಮತ್ತು ಟಂಗ್ ಸೇರಿ ಊಟವನ್ನು ಹೊಟ್ಟೆಗೆ ಕಳಿಸಲು ಹೇಗೆ ತಯಾರು ಮಾಡುತ್ತವೆ ಅಂತ ನೋಡಿದ್ವಿ.
ಜೊತೆಗೆ ಸುರಕ್ಷಿತವಾಗಿ ತಿನ್ನುವುದು ಎಷ್ಟು ಮುಖ್ಯ ಮತ್ತು ಓರಲ್ ಹೈಜೀನ್ನ ಮಹತ್ವವನ್ನು ಕೂಡ ತಿಳಿದುಕೊಂಡೆವು. ಹೌದು, ಆಹಾರದ ಪ್ರಯಾಣದ ಈ ಫುಡ್ ಟ್ರೇನ್ನ ಮೊದಲ ನಿಲ್ದಾಣವನ್ನು ಎಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇವೆಯೋ ದೇಹ ಅಷ್ಟೇ ಆರೋಗ್ಯವಾಗಿರುತ್ತೆ. ಖಂಡಿತ. ಕೊನೆಯದಾಗಿ ಒಂದು ಕುತೂಹಲದ ಪ್ರಶ್ನೆ. ನಮ್ಮ ಟಂಕ್ನಲ್ಲಿರುವ ಟೇಸ್ಟ್ ಬರ್ಡ್ಸ್ ಸಿಹಿ, ಕಹಿ, ಹುಳಿ ಎಲ್ಲವನ್ನೂ ಗುರ್ತಿಸುತ್ತವೆ ಅಂತ ಕಲ್ತ್ವಿ. ಆದರೆ ಟಂಕ್ನ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ರುಚಿ ತಿಳಿಯುತ್ತದೆಯೋ ಅಥವಾ ಇಡೀ ಟಂಕ್ಗೆ ಎಲ್ಲಾ ರುಚಿಯೂ ಒಂದೇ ಸಮನೆ ಗೊತ್ತಾಗುತ್ತದೆಯೋ? ಒಳ್ಳೆ ಪ್ರಶ್ನೆ. ಮುಂದಿನ ಬಾರಿ ಊಟ ಮಾಡುವಾಗ ಇದರ ಬಗ್ಗೆ ಗಮನಿಸಿ ಮತ್ತು ಯೋಚಿಸಿ.